ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸುಮಾರು ಒಂದು 11 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವಾಗ ಯಾವ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ನಮ್ಮ ಮನೆ ಕೆಳಗಡೆ ಪ್ರೇಮ ಆಂಟಿ ಅಂತ ಇದ್ದಾರೆ. ಪ್ರೇಮ ಆಂಟಿಯವರ ಮೊಮ್ಮಗಂದು ನಾಮಕರಣ. ಸೊ ಅಲ್ಲಿಗೆ ನಾನು ರೆಡಿ ಆಗ್ತಾಯಿದ್ದೀನಿ. ನಾನು ಹೇಳಬೇಕು ಅಂದರೆ ನಾನು ವಾಯ್ಸ್ ಓವರ್ ಕೊಡೋದು ಬೇಕಾಗಿಲ್ಲ ಅಂತ ನಾನು ಡೈರೆಕ್ಟಾಗೆ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ. ಬಟ್ ಇದ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಕೂಡ ಎಲ್ಲರ ಥರ ಫೇಸಸ್ ಕೆನಡಾ ಅವ್ರದ್ದು 3-in-1 ಮತ್ತು ಸ್ಟ್ರೋಬ್ ಕ್ರೀಮ್ ಎರಡನ್ನೂ ಯೂಸ್ ಮಾಡಿ ನಾನು ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ನನ್ನ ಫೇಸ್ಗೆ ಮತ್ತು ನನ್ನ ನೆಕ್ಗೆ ಎರಡಕ್ಕೂ ಅಪ್ಲೈ ಮಾಡ್ಕೊಂಡಿದ್ದೀನಿ, ಒಂದೇ ಥರ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಸೊ ನನಗಿದು ತುಂಬಾ ಇಷ್ಟ ಆಯಿತು ಈ ಕ್ರೀಮು. ಸೊ ನೀವು ಕೂಡ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿದೆ ಈ ಕ್ರೀಮು. ಸೊ ಹಾಗಾಗಿ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನಿದು ಸೆಕೆಂಡ್ ಟೈಮ್ ನಾನು ಅಪ್ಲೈ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದಾಗ ಹೇಗಿರುತ್ತೋ ಏನೋ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತು, ಏಕೆಂದರೆ ತುಂಬ ಲಾಂಗ್ ಲಾಸ್ಟಿಂಗಲ್ಲಿ ಇರುತ್ತೆ. ಅಂದರೆ 24 ಅವರ್ವರೆಗೂ ಇರುತ್ತೆ. ನಾವು ಮುಖ ತೊಳೆದ್ರೂ ಕೂಡ ಕ್ಲೀನಾಗಿ ಮುಖ ತೊಳೆದ್ರೆ ಮಾತ್ರ ಅದು ಕ್ಲೀನಾಗಿ ಹೋಗೋದು, ಅದು ಮೇಕಪ್ಪು, ಇಲ್ಲಾಂದರೆ ಹೋಗೋದಿಲ್ಲ. ಸೊ ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಕೂದಲು ತುಂಬಾ ಸಣ್ಣ ಆಗ್ತಾಯಿದೆ, ಉದ್ದ ಆಗ್ತಾಯಿದೆ. ನನಗೆ ಕಟ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ. ನಾನು ಇನ್ನೂ ಸ್ವಲ್ಪ ಉದ್ದ ಬಿಡಬೇಕು ಕೂದಲನ್ನ ಅಂತ ಅಂದ್ಕೊಂಡೆ. ಕಟ್ ಮಾಡಿಸೋದು ಬೇಡ ಅಂತ ವರ್ಷಕ್ಕೆ ಒಂದು ಸರಿ ನಾನು ಕೂದಲನ್ನ ಕಟ್ ಮಾಡಿಸ್ತೀನಿ. ಆದರೆ ಈ ಸರಿ ನಾನು ಕೂದಲನ್ನ ಕಟ್ ಮಾಡಿಸೋದು ಬೇಡ ಅಂದ್ಕೊಂಡೆ. ಬಟ್ ಏನಾಗ್ತಿದೆ ಅಂದರೆ, ಯಾರ್ದು ದೃಷ್ಟಿ ಬಿತ್ತೋ ಏನೋ ನನಗಂತೂ ಗೊತ್ತಿಲ್ಲ, ನನ್ನ ಕೂದಲಂತೂ ಸಣ್ಣ ಆಗ್ತಾನೇ ಇದೆ. ಸೊ ಕೆಳಗಡೆ ನನಗೆ ಕುಚ್ಚು ಥರ ಇರಬೇಕು. ನಾನೇನಾದರೂ ಜಡೆ ಹಾಕ್ಕೊಂಡಾಗಿರ್ಬೋದು, ಅಥವಾ ನಾನು ಜಡೆ ಹಾಕೋದು ಸ್ವಲ್ಪ ಕಡಿಮೆನೇ. ಸೊ ಹಂಗಾಗಿ ನೋಡ್ತೀನಿ, ಕ್ಲಿಪ್ ಹಾಕ್ಕೊಳೋದು ಜಾಸ್ತಿ ಅಲ್ವಾ, ಹಾಗಾಗಿ ಯಾಕೋ ತುಂಬ ಸಣ್ಣ ಅನ್ನಿಸ್ತು. ಸೊ ಏನು ಮಾಡೋದಂತ ಗೊತ್ತಿಲ್ಲ. ಇನ್ನು ಬ್ಲ್ಯಾಂಕಲ್ಲಿ ಇದ್ದೀನಿ ನಾನು, ಕಟ್ ಮಾಡಿಸ್ಬೇಕಾ ಬೇಡ ಅಂತ ನನಗೆ ಗೊತ್ತಿಲ್ಲ. ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ. ಟೈಮ್ ಬಂದು ನಿಮ್ಮ ಹತ್ರ ಮಾತಾಡ್ತಾ 11:30 ಹಾಗೇ ಹೋಯ್ತು. ನಮ್ಮ ಪತಿಯವರೆಲ್ಲ ಆಚೆ ಹೋಗಿದ್ರು. ನೀನು ರೆಡಿ ಆಗಿರಮ್ಮ, ನಾನು ಬರ್ತೀನಿ ಅಂತ ಹೇಳಿದ್ರು. ಯಾವಾಗಲೂ ಏನಾಗುತ್ತೆ ಅಂದರೆ, ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಎಲ್ಲಾದರೂ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದಾಗ ನಮ್ಮ ಪತಿಯವ್ರಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಂದುಬಿಡುತ್ತೆ. ಅದನ್ನು ಬಿಡೋಂಗಿಲ್ಲ, ಇದನ್ನು ಬಿಡೋಂಗಿಲ್ಲ, ಹಂಗಾಗೋಗ್ಬಿಡುತ್ತೆ. ಸೊ ಆಲ್ರೆಡಿ ಟೈಮ್ ಆಗ್ತಾಯಿದೆ. ನಿಮಗೆಲ್ಲ ವಿಡಿಯೋದಲ್ಲೇ ನಾನು ಹೇಳ್ತಾ ಇರ್ತೀನಿ, ನಾನು ಎಲ್ಲಾದರೂ ಹೊರಟ್ರೆ ಫಂಕ್ಷನ್ಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ. ನನ್ನ ಕೆಲಸ ಇವತ್ತು ನೋಡಿ, ಇಷ್ಟು ದಿನ ನನ್ನ ಕೆಲಸ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಎಲ್ಲ ಫುಲ್ ಕೆಲಸ ಮಾಡಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಪತಿಯವರು ಬರೋದು ಲೇಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಫಂಕ್ಷನ್ಗೂ ಲೇಟೇ ನಾವು. ಹಳೆ ವ್ಯವಸ್ಥೆಗೆ ಗೊತ್ತಿರುತ್ತೆ, ಎಲ್ಲ ಫಂಕ್ಷನ್ಗೂ ಲೇಟ್ ನಾವು ಅಂತ ಅಂದ್ಬಿಟ್ಟು. ಸೊ ಇವಾಗ ಎಲ್ಲ ರೆಡಿ ಆಗಿದ್ದಾಯಿತು. ನಾನು ಒಂದೊಂದ್ಸರಿ ನಾನು ಕೈಗೆ ಉಂಗುರ ಹಾಕ್ಕೊಳೋದೇ ಮರ್ತೋಗ್ಬಿಟ್ಟಿರ್ತೀನಿ. ಸೊ ಇವಾಗ ನನಗೆ ನೆನಪಾಯಿತು, ಏಕೆಂದರೆ ವಿಡಿಯೋ ಮಾಡ್ತಾ ನಾನು ನೋಡ್ಕೋತಾ ಇದ್ನಲ್ಲ. ಬೇಸಿಗೆ ಕಾಲದಲ್ಲಿ ಈ ಮೇಕಪ್ ತುಂಬಾ ವರ್ಕೌಟ್ ಆಗುತ್ತೆ. ಏಕೆಂದರೆ ತುಂಬ ಸೆಕೆ ಬಂದು ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಅಂತ ಅನಿಸ್ತಿತ್ತು ಮುಂಚೆ. ಈ ಮೇಕಪ್ ಹಾಕ್ಕೊಂಡಾಗ ಸೆಕೆ ಬಂದರೂ ಕೂಡ ನೀರು ಹಾಕ್ಕೊಂಡ್ರೂ ಹೋಗಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ವಿಡಿಯೋಸಲ್ಲಿ ನೀವು ನೋಡಿರ್ತೀರ. ಅದೊಂದು ನಂಗೆ ಸಮಾಧಾನ. ಅದರಲ್ಲೂ ಏನು ಗೊತ್ತಾ, ಬೇರೆಯವ್ರು ಹೇಳಿದ್ರೆ ನನಗೆ ಸಮಾಧಾನ ಅನಿಸಲ್ಲ, ನನಗೆ ಅದು ಯೂಸ್ ಆಗಬೇಕು, ಆವಾಗಲೇ ನಂಗೆ ಸಮಾಧಾನ ಅನಿಸುತ್ತೆ. ಸೊ ಇವಾಗ ಒಂಥರ ಖುಷಿ, ನಾವು ಈ ಮೇಕಪ್ ಯೂಸ್ ಮಾಡೋದ್ರಿಂದ ಸೆಕೆ ಆದ್ರೂ ಏನೂ ತೊಂದರೆ ಇಲ್ಲ, ಏನೂ ಮೇಕಪ್ ಹೋಗಲ್ಲ ಅನ್ನೋದೊಂದು ಖುಷಿ.
ತುಂಬ ಜೋರಾಗಿ ಮಳೆ ಬರ್ತಿತ್ತು. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಕೆಳಗಡೆ ಊಟದ ಹಾಲ್ ಇತ್ತಲ್ಲ, ಮೇಲ್ಗಡೆ ಫಂಕ್ಷನ್ ಹಾಲ್ ಇತ್ತು. ಸೊ ಫಸ್ಟು ನಾವು ಊಟಕ್ಕೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಊಟದ ಹಾಲ್ಗೆ ಹೋದ್ವಿ. ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಪ್ರೇಮ ಆಂಟಿಯವ್ರು ಅವರು ಕೂಡ ಊಟಕ್ಕೆ ಕೂತ್ಕೊಂಡ್ರು. ಇವರೇ ನೋಡಿ ಪ್ರೇಮ ಆಂಟಿಯವ್ರು ಯಜಮಾನ್ರು ಅಂದರೆ ಇವರೇ. ಹೊಸ ವ್ಯೂವರ್ಸಿಗೆ ಗೊತ್ತಿರಲ್ವಲ್ಲ, ಹಾಗಾಗಿ ತಿಳಿಸ್ತಾ ಇದ್ದೀನಿ. ಆಂಟಿಗೆ ಹೇಳ್ತಾ ಇದೆ, ಆಂಟಿ ಹೆಂಗಿದ್ರು ನಾನು ನಿಮ್ಮನ್ನು ಇಲ್ಲೇ ನೋಡ್ಬಿಟ್ಟಿದ್ದೀನಿ, ಸೊ ಮೇಲ್ಗಡೆ ಹೋಗಲ್ಲ, ನಿಮಗೆ ಗಿಫ್ಟ್ ಕೊಟ್ಬಿಡ್ತೀವಿ ಅಂತ. ಇಲ್ಲ ನಮ್ಮ ಮೇಲ್ಗಡೆ ಹೋಗಿ ಅಂತ. ಇವರು ಪ್ರೇಮ ಆಂಟಿಯವ್ರ ಮಗ, ಇವ್ರ ಪಾಪುಗೆ ನಾವು ಬಂದಿರೋದು. ಪ್ರೇಮ ಆಂಟಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದಾಗ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದರೆ ಪಾಪು ಮಲಗಿಬಿಟ್ಟಿದ್ದ. ಸೊ ಹಾಗೆ ಪಾಪು ಇರಲಿಲ್ಲ, ಅವನು ಸೈಡಲ್ಲಿ ಮಲಗಿದ್ದ. ನಾವು ಹಾಗೆ ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟು ನಾವು ನಮ್ಮ ಮನೆಯವರು ಏನು ಮಾಡಿದ್ರು, ಅವ್ರ ಪಡೆಗೆ ಅವರು ಸ್ವಲ್ಪ ಮಾತು ಜಾಸ್ತಿ ನಮ್ಮ ಮನೆಯವರು. ಸೊ ಅವರು ಕೂಡ ಇನ್ನೊಬ್ರ ಹತ್ರ ಮಾತಾಡ್ತಾಯಿದ್ರು. ಇಲ್ಲಿ ನಾನು ಹುಡುಗರ ಹತ್ರ ಹಾಗೆ ಮಾತಾಡ್ತಾಯಿದ್ದೆ. ಇಲ್ಲಿ ಗಾನವಿ ಸಿಕ್ಕಿದ್ಲಲ್ಲ, ಗಾನವಿ ಮತ್ತು ಇವಳ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿರೋಳಷ್ಟು ಹೆಸರು. ಸೊ ಅವರಿಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾಯಿದ್ವಿ. ನಮ್ಮ ಹುಡುಗರಿಗಂತೂ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರಲ್ಲ, ತುಂಬ ಖುಷಿ ಆಗೋಯ್ತು. ಹೂವೆಲ್ಲ ಕಿತ್ತು ಎಸಿತಾ ಇದ್ರು ಎಲ್ಲ ಕಡೆ. ಅಲ್ಲಿ ತನುನ ನಾನು ನೋಡಿದೆ. ಹಾಗೆ ತನುನ ನೋಡಿಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ. ಹಾಯ್ ಆಂಟಿ ಅಂತ ಬಂದಳು. ತನು ಸಿಗೋದೆ ಅಪರೂಪ. ತನು ಯಾರು ಅಂದರೆ ಮಂಜು ಆಂಟಿಯವ್ರ ಮಗಳು. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ನಮ್ಮ ಮನೆಯವ್ರು ಏನು ಮಾಡಿದ್ರು, ನೀನು ಮಾತಾಡ್ತೀರಮ್ಮ, ನಾನು ಕಾರ್ ತೊಗೊಂಬರ್ತೀನಿ. ಕಾರ್ನ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟಿದ್ರು ನಮ್ಮ ಮನೆಯವರು. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತಲ್ವ, ಹಾಗಾಗಿ ಕಾರ್ನ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟಿದ್ರು ನಮ್ಮ ಮನೆಯವರು. ಸರಿ, ನಾನು ಹತ್ರಕ್ಕೆ ಬಂದಾಗ ಫೋನ್ ಮಾಡ್ತೀನಿ, ಅವಾಗ ಬನ್ನಿ ಅಂತ. ಅವ್ರು ಹೋದರು ಕಾರ್ ತೊಗೊಂಬರೋಕ್ಕೆ ಅಂತ. ಇಲ್ಲಿ ನಾನು ತನು ಹಾಗೆ ಮಾತಾಡ್ತಾ ಇದ್ವಿ.
ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಮತ್ತೆ ಮಳೆ ಶುರುವಾಯಿತು. ಈಗ ನೋಡಿ ನಾನು ವಿಡಿಯೋ ಮಾಡಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು ನೋಡಿ. ಈ ಕಡೆಯಿಂದ ಸೈಡಿಂದ ಹೋಗ್ತಾರೆ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತಿರುಗೋಬೇಕಾದ್ರೆ ಒಂದು ದೆಪ್ಪ ಬಿದ್ದೋಗ್ತಾರೆ ನೋಡಿ. ಯಾಕಷ್ಟು ಅರ್ಜೆಂಟು ಮನುಷ್ಯಂಗೆ ಅನ್ನೋದೇ ಗೊತ್ತಾಗಲ್ಲ. ನಾನು ವಿಡಿಯೋ ಮಾಡಬೇಕಾದ್ರೆ ಅವರು ಬಿದ್ದೋಗಿರೋದು ಖಂಡಿತ ನಾನು ನೋಡಿಕೊಂಡೇ ಇಲ್ಲ. ನಾನು ಬೇರೆ ಎಲ್ಲ ನೋಡ್ತಾ ಇದ್ದೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನೀನು ವಿಡಿಯೋ ಮಾಡಿದ್ಯಲ್ಲ ನೋಡು, ಆ ಯಪ್ಪ ಬಿದ್ದೋಗಿದ್ದಾರೆ ನೋಡು ಅಂತ. ಆಮೇಲೆ ನೋಡ್ತಾ ಇದ್ದೀನಿ, ಹೌದು, ಯಾಕಷ್ಟು ಅರ್ಜೆಂಟು, ನಿಧಾನಕ್ಕೆ ಹೋಗ್ಬೇಕಲ್ವಾ. ಈ ಗಾಡಿ ಓಡಿಸೋರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಧಾನಕ್ಕೆ ಗಾಡಿ ಓಡಿಸ್ರಿ. ಡ್ರೈವರ್ಗಳಿಗೆಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಧಾನಕ್ಕೆ ಗಾಡಿ ಓಡಿಸ್ರಿ. ಯಾಕೆಂದರೆ ನಿಮ್ಗಳಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ ಅನ್ನೋದು ಮರ್ತುಬಿಟ್ಟು ನೀವು ಗಾಡಿ ಓಡಿಸ್ತಾ ಇರ್ತೀರ. ನಿಮ್ಮ ಇಂಟೆನ್ಷನ್ ಏನು ಅಂದರೆ ಬೇಗ ಹೋಗಿ ಮನೆಗೆ ಸೇರ್ಕೋಬೇಕು ಅಂತ. ಬಟ್ ನೀವು ಬೇಗ ಹೋಗಿ ಮನೆಗೆ ಸೇರ್ಕೊಳಲ್ಲ, ಬೇರೆ ಕಡೆನೇ ಸೇರ್ಕೊಂಡಿರ್ತೀರ. ಸೊ ಹಾಗಾಗಿ ದಯವಿಟ್ಟು ನಿಧಾನಕ್ಕೆ ಗಾಡಿ ಓಡಿಸ್ರಿ, ಕಾರ್ ಓಡಿಸ್ರಿ. ನಮ್ಮ ಮನೆಯವ್ರಿಗೂ ಇದೇ ಮಾತೆ ನಾನು ಹೇಳೋದು, ಯಾಕಷ್ಟು ಅರ್ಜೆಂಟು ಅಲ್ವಾ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೀವು ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.